ಗುಡ್ ಮಾರ್ನಿಂಗ್ ಫ್ರಮ್ ಮುನ್ನಾರ್. ತಗೊಂಡ್ರಪ್ಪ ಎಲ್ಲ ವರ್ಡ್. ಹಾಂ ಫಸ್ಟ್ ಈ ಥರ ತಿನ್ನಬೇಕು ಕಲ್ಸ್ಕೊಂಡು. ಫಾರಿನ್ನಿಂದ ಬಂದವರಲ್ಲ ಹಂಗೆ ಚೂರಿಂಗ್ ಬರಕ ನೀವು ಬರ್ತಾ ಬರ್ತಾ ಒಂಚೂರು ತಗೋಬೋದು. ಕರ್ಡ್ ರೈಸ್ ಅವರು ಇದು ಎಣ್ಣೆ ಹಚ್ಕೊಂಡಿದ್ಯಾ? ಲಿಪ್ಸ್ಟಿಕ್. ಈ ಡ್ರೆಸ್ಸೇ ಸರಿ ಅಲ್ವಾ ಯಮುನಾ? ಹಾಂ ಎಲ್ಲ ರೆಡಿ ಆದ್ರ? ಇವ್ರದ್ದೇನು ಪ್ರಾಬ್ಲಮ್ಮು? ಹಾಂ ಆಗುತ್ತೆ ನಿಮ್ಮದು. ಈ ಪಾಟಿ ಮೇಕಪ್ ಮಾಡ್ಕೊತೀರಾ? ಹಾಂ ಇವ್ವಾ ನಿಂದು ಇನ್ನೂ ಆಗಿಲ್ವಾ? ಆವಾಗಿಂದ ಹಾಕೋತಾರೆ. ಗುಡ್ ಮಾರ್ನಿಂಗ್ ಫ್ರಮ್ ಮುನ್ನಾರ್. ಈಗ ಎದ್ದು ಬೆಳಿಗ್ಗೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಆಲ್ರೆಡಿ ಇವ್ರದ್ದೆಲ್ಲ ಫೋಟೋಶೂಟೇ ಆಗೋಯ್ತು. ನಾವು ಇವಾಗ ಬಂದಿದ್ದೀವಿ. ಹಾಂ ಎಲ್ಲರೂ ರೆಡಿಯಾಗಿ ಎಲ್ಲೆಲ್ಲೋ ಹೋಗೋರು ಅಪ್ಪ ಅಪ್ಪ. ಹ್ಞೂ ಹ್ಞೂ ಹಾಂ ಶ್ವೇತಾ ಅವ್ರೆ ಹೆಂಗಿತ್ತು ನಿದ್ದೆ ಮಾಡಿದ್ರ? ಇದು ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ಆಗಿರುತ್ತೆ. ನಮ್ಮ ಕೇರಳ ಟ್ರಿಪ್ನ ಡೇ 3 ಇದು. ಇವತ್ತು ಎಲ್ಲರೂ ಬೇಗ ಎದ್ದು ರೆಡಿಯಾಗಿ ಮುನ್ನಾರ್ನ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ಲೇಸಸ್ ಹೆಂಗೆ ಅಂದರೆ ಒಂದು ಸ್ವಲ್ಪ ದೂರದಲ್ಲೇ ಇರುತ್ತೆ. ಸ್ವಲ್ಪ ಟ್ರಾವೆಲಿಂಗ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನಾವು ಒಂದೊಂದು ಪ್ಲೇಸ್ನ ನೋಡಬೇಕು ಅಂತಂದರೆ. ಸ್ವಲ್ಪ ಜರ್ನಿ ಜಾಸ್ತಿನೇ ಆಯ್ತು ಅಂತಲೇ ಹೇಳ್ಬೋದು. ಬಟ್ ಓಕೆ, ನಾವು ಅದನ್ನು ಎಂಜಾಯ್ ಮಾಡಿಕೊಂಡು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಎಲ್ಲರೂ ರೆಡಿ ಆದ ತಕ್ಷಣ ಆಲ್ರೆಡಿ ಫೋಟೋಶೂಟು ರೀಲ್ಸ್ ಎಲ್ಲ ಮಾಡ್ಕೊಂಡು ಹೋಗಿದ್ರು. ಲಾಸ್ಟಲ್ಲಿ ನಾವು ಬಂದ್ವಿ. ಇವಾಗ ನಮ್ಮ ಡ್ರೈವರು ಫ್ರೆಶ್ ಅಪ್ ಆಗೋದಕ್ಕೆ ಹೋಗಿದ್ರು. ಅವ್ರು ಬರೋ ಅಷ್ಟರಲ್ಲಿ ನಾವೊಂದು ಸ್ವಲ್ಪ ವೀಡಿಯೋಸ್ ಮಾಡಬೇಕು ಅಂದ್ಬಿಟ್ಟು ರೀಲ್ಸ್ ಎಲ್ಲ ಮಾಡ್ತಿದ್ದಾರೆ. ವೀಡಿಯೋ ತಕ್ಕೊಡಿ ಅಂದರು. ಹಂಗಾಗಿ ವೀಡಿಯೋ ಶೂಟ್ ಸ್ವಲ್ಪ ಮಾಡಿಕೊಟ್ಟೆ. ಒಂದು ಸ್ವಲ್ಪ ನಾವು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ನಾವು ರೂಮ್ ಮಾಡಿದ್ದ ಪಕ್ಕದಲ್ಲೇ ಈ ಹರ್ಬಲ್ ಗಾರ್ಡನ್ ಇದೆ. ಎಲ್ಲ ಆಯುರ್ವೇದಿಕ್ ಗಿಡಗಳನ್ನ ಇಲ್ಲಿ ಬೆಳೆದಿದ್ದಾರೆ. ಅದನ್ನು ನೋಡೋಣ ಅಂತ ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಏನೇನಿದೆ ಅಲ್ಲಿ ಅಂತ ಎಲ್ಲ ಅಲ್ಲಿ ಮೆನ್ಷನ್ ಮಾಡಿದರು. ನಾವು ನೋಡ್ಕೊಂಡು ಬರೋಣ. ಕೇರಳ ಅಂದ್ರೇ ಆಯುರ್ವೇದಿಕ್ಕಿಗೆ ಫೇಮಸ್ಸು. ಹಾಗಾಗಿ ಯಾವ ಥರ ಗಿಡಗಳೆಲ್ಲ ಇರದೆ ನೋಡೋಣ ಅಂದ್ಬಿಟ್ಟು ಒಳಗಡೆ ಹೋದ್ವಿ. ಅಲ್ಲಿ ಆಮೇಲೆ ಸೇಲ್ಗೂ ಕೂಡ ಎಲ್ಲ ಇಟ್ಟಿದ್ದಾರೆ ಪ್ರಾಡಕ್ಟ್ಸ್ ಎಲ್ಲ, ಸ್ಪೈಸಸ್ ಎಲ್ಲ ತೊಗೋಬೋದು. ಬಟ್ ಒಳಗಡೆ ವಿಡಿಯೋ ಮಾಡೋದಕ್ಕೆ ಅಲೋ ಇಲ್ಲ, ಜಸ್ಟ್ ಫೋಟೋಸ್ ತೊಗೋಬೋದು ಅಂತ ಹೇಳಿದ್ರು. ಯಾಕಂದರೆ ಇದು ಗೌರ್ಮೆಂಟ್ ಅಂಡರಲ್ಲಿ ನಡೀತಾ ಇರೋವಂಥ ಗಾರ್ಡನ್ನು. ಎಷ್ಟೊಂದು ಗಿಡಗಳೆಲ್ಲ ಇದೆ, ಅದನ್ನು ಆ ಥರ ವಿಡಿಯೋಗೆ ಅಲೋ ಇಲ್ಲ ಅಂದರು. ನಿಮಗೆ ವಿಡಿಯೋ ಅಲೌಡ್ ಅಲ್ಲ, ಫೋಟೋ ತೊಗೊಳ್ಬೋದು. ವಿಡಿಯೋ ಅಲೌಡ್ ಮಾಡಲ್ಲ. ವಿಡಿಯೋ ಕ್ಲೋಸ್ ಮಾಡಿ. ತಗೊಂಡ್ರಪ್ಪ ಎಲ್ಲ ವರ್ಡ್. ಇದು ಕೊರೋನಾ ಬಂತಲ್ಲ, ಏನ್ ಬೇಕಾಗಿತ್ತು ನಮಗೆ? ಇಮ್ಯುನಿಟಿ ಬೇಕಾಗಿತ್ತಲ್ಲ. ಚೆನ್ನಾಗಿ ಇಮ್ಯುನಿಟಿ, ಸ್ಟ್ಯಾಮಿನಾ ಅಷ್ಟೊಂದು ಕೆಲವರು ಇಂಡಿಯಾದಲ್ಲಿ ಅಷ್ಟೊಂದು ಸೇಲ್ ಮಾಡ್ತಾರಲ್ಲ, 90% ಅದರಲ್ಲಿ ಅಷ್ಟೊಂದೇ ಇಲ್ಲ. ಇಷ್ಟು ದೊಡ್ಡ ಇಂಡಿಯಾ ಕೊಡೋಕೆ ಗಿಡ ಏನು ವಾಯನಾಡು ಇಟ್ಟು ಇಷ್ಟಕ್ಕಲ್ಲ, ಅದಕ್ಕೆ ತಿಂಗಳು ತೊಗೊಳ್ತಾರೆ. ಹಂಗೇನು ಮೆಡಿಸಿನ್ ತೊಗೊಳೋದಲ್ಲ. ಅಷ್ಟೊಂದ ಲೈಫಲ್ಲಿ ಒಂದೇ ಸಲ ತೊಗೊಂಡಿತ್ತು 2 ತಿಂಗಳಿಗೆ. ಇದು ಕೊರೋನಾ ಬಂತಲ್ಲ, ಲೆಸ್ ಡೆತ್ ಕೇರಳದಲ್ಲಿ. ಎಲ್ಲರಿಗೂ ಇದು ಗೌರ್ಮೆಂಟ್ ಕೊಟ್ಟರು ವ್ಯಾಕ್ಸಿನ್ ಬರೋದು ಮುಂಚೆ. ನಿಮ್ಗೆ ಗೊತ್ತಿರ್ಬೋದು, ಕೇರಳ ಎಜುಕೇಷನ್ ನಂಬರ್ 1 ಎಜುಕೇಷನ್ ಹೆಲ್ತ್ ಕೇರ್ ಸಿಸ್ಟಮಲ್ಲಿ. ಇವತ್ತು 3 ಮೆಡಿಸಿನ್ ಎಲ್ಲರೂ ತೊಗೊಳ್ಳೇಬೇಕು. ಕೇರಳ ಗೌರ್ಮೆಂಟ್ ರೂಲ್ ಕಂಪಲ್ಸರಿ. ಕೊರೋನಾ ಆದಮೇಲೆ 15 ವಯಸ್ಸಾದಮೇಲೆ ಬಾಯ್ಸ್ ಗರ್ಲ್ಸ್ ಎಲ್ಲರೂ ಅಷ್ಟೊಂದು ತೊಗೊಳ್ಳೇಬೇಕು. ಇನ್ನು 12 ವಯಸ್ಸು ಮೇಲೆ ನಿಮಗೆ ಮಾತ್ರ ಹುಡುಗರಿಗೆ ಶತಾವರಿಗೆ ಗೊತ್ತಾ, ಯಾಗ ಅವರಿಗೆ ಹಾರ್ಮೋನ್ ಯಾವಾಗಲೂ ಬ್ಯಾಲೆನ್ಸ್ ಇರೋಕ್ಕೆ. ಆಮೇಲೆ 2 ವಯಸ್ಸಾದಮೇಲೆ ಮಕ್ಕಳಿಗೆ ಬ್ರಹ್ಮಿ. ಪತಾಂಜಲಿ ಇಲ್ಲ ಬ್ರಹ್ಮಿ ಆಮ್ಲಕೇಶ್ ಅಂತ ಇಲ್ಲಿ ಇವಾಗಲೂ ಕೂಲಿ ಸೇಲ್ ಮಾಡ್ತಾ ಇದ್ದಾರೆ, ಅಡ್ವರ್ಟೈಸ್ ಮಾಡ್ತಾರೆ. ಹೋದೆಲ್ಲ ಸುಮ್ಮನೆ ಕೂಲಿಗೆಲ್ಲ ಬ್ರಹ್ಮಿ. ಬುದ್ಧಿಶಕ್ತಿ ಆಮೇಲೆ ಕಣ್ ಪವರ್ ಇಲ್ವಾ, ಕಣ್ ಪವರ್ ಬರೋಕ್ಕೇನೆ ಬ್ರಹ್ಮಿ. 3 ಮೆಡಿಸಿನ್ ಕಂಪಲ್ಸರಿ ಆಯ್ತಾ.
ಅಲ್ಲಿದ್ದಂಥ ಆಯುರ್ವೇದಿಕ್ ಡಾಕ್ಟರೇ ಬಂದು ನಮಗೆ ಅಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಕನ್ನಡದಲ್ಲಿ ನೀಟಾಗಿ ಅರ್ಥ ಆಗೋ ಥರ. ಅವರು ಬೆಂಗಳೂರವರಂತೆ, ಬಟ್ ಇರೋದು ಅಲ್ಲಿ ವರ್ಕ್ ಮಾಡ್ತಿರೋದು ಕೇರಳದಲ್ಲಿ ಅಂತ ಹೇಳಿದ್ರು. ಅದಾದಮೇಲೆ ಒಂದಷ್ಟು ಸ್ಪೈಸಸ್ಸು, ಚಾಕ್ಲೇಟು, ಹೇರ್ ಆಯಿಲು, ಅದು ಇದು ಅಂತ ಒಂದಷ್ಟು ಶಾಪಿಂಗ್ ಆಯಿತು. ಒಂದು 2 to 3 hours ಅಲ್ಲೇ ಆಗೋಯಿತು. ಹೆಣ್ಮಕ್ಳು ಗೊತ್ತಲ್ಲ, ಶಾಪಿಂಗ್ ಅಂದರೆ ಅಲ್ಲೇ ನಿಂತ್ಕೊಂಡ್ಬಿಡ್ತೀವಿ. ಬಟ್ ಎಲ್ಲದೂ ಯೂಸ್ ಆಗೋ ಥರದ್ದೇನೆ ಇದ್ದಿದ್ದರಿಂದ ಮನೆಗಳಿಗೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಸ್ಪೈಸಸ್ಸು, ಮಕ್ಳುಗಳಿಗೆಲ್ಲ ಚಾಕ್ಲೇಟ್ಸು, ಅದು ಇದು ಅಂತೆಲ್ಲ ಒಂದಷ್ಟು ಎಲ್ಲ ಶಾಪಿಂಗ್ ಮಾಡಿಕೊಂಡು ಈಗ ನಾವು ಅಲ್ಲಿಂದ ಹೊರಡ್ತಾ ಇದ್ದೀವಿ. ಪರವಾಗಿಲ್ಲ, ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಸ್ಪೈಸಸ್ ಅಂತೂ ತುಂಬಾ ಫ್ರೆಶ್ಶಾಗಿ ಚೆನ್ನಾಗಿತ್ತು. ಹಾಗಾಗಿ ಎಲ್ಲರೂ ಕೂಡ ಒಂದು ಸ್ವಲ್ಪ ತಗೊಂಡ್ವಿ. ಅಲ್ಲಿಂದ ನೆಕ್ಸ್ಟು ನಾವು ಟಿಫನ್ ಮಾಡೋಣ ಅಂದ್ಬಿಟ್ಟು ಅಲ್ಲೇ ನಿಯರ್ ಒಂದು ಹೋಟೆಲ್ ಸಿಕ್ತು ನಮಗೆ. ಅಲ್ಲಿ ಫ್ರೆಶ್ಶಾಗಿ ಉತ್ತಪ್ಪ ಮಾಡಿಕೊಟ್ರು, ಅದ್ರ ಜೊತೆಗೆ ಎಗ್ ಕರಿ ಮತ್ತು ಒಬ್ಬರು ಫಿಶ್ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಕೇರಳದಲ್ಲಿ ಅಂತ ಅಂದರು. ಸರಿ ಇದು ಈ ಹೋಟೆಲ್ನ ಫೇಮಸ್ ಅಂತೆ. ಬಾಳೆ ಎಲೆ ಫಿಶ್ಶು ತೊಗೊಂಡ್ವಿ, ನೋಡೋಣ ಹೇಗಿರುತ್ತೆ ಅಂತ. ಒಂದೇ ಒಂದು ಪೀಸ್ ತೊಗೊಂಡ್ವಿ. ಪರವಾಗಿಲ್ಲ, ಚೆನ್ನಾಗೇ ಇತ್ತು. ಸೊ ಆದರೆ ಮಸಾಲೆ ಸ್ವಲ್ಪ ಹೆವಿ ಹಾಕ್ಬಿಟ್ಟಿದ್ರು. ಬಟ್ ಓಕೆ, ಒಂಥರ ಡಿಫ್ರೆಂಟ್ ಟೇಸ್ಟು. ನಮ್ಮ ಕಡೆನೂ ಈ ಥರ ಬಾಳೆ ಎಲೆ ಫಿಶ್ ಎಲ್ಲ ಸಿಗುತ್ತೆ, ಬಟ್ ಇಲ್ಲಿಯ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಬಟ್ ಜಾಸ್ತಿ ತಿನ್ನೋಕ್ಕಾಗಲ್ಲ, ಮತ್ತು ಒಬ್ಬರೇ ಒಂದು ಫುಲ್ ಫಿಶ್ ಕೂಡ ತಿನ್ನೋದಕ್ಕಾಗಲ್ಲ. ಸ್ವಲ್ಪ ಹೆವಿನೇ ಇತ್ತು. 650 rupees ಇದು ಒಂದು ಫಿಶ್ಶಿಗೆ. ಬಟ್ ಓಕೆ, ಕೊಡ್ಬೋದು. ಅಂದರೆ ಅಷ್ಟು ಮಸಾಲೆ ಎಲ್ಲ ಹಾಕಿ ಚೆನ್ನಾಗೇನೋ ಮಾಡಿದರು. ನಾವು ಜಸ್ಟ್ ಟೇಸ್ಟ್ ಮಾಡಿದ್ವಿ ಅಷ್ಟೇ. ಬೆಳಗ್ಗೆನೇ ಇಷ್ಟು ಹೆವಿ ಎಲ್ಲ ತಿನ್ನೋದಕ್ಕಾಗಲ್ಲ ಅಂದ್ಬಿಟ್ಟು ಟೇಸ್ಟ್ ಮಾಡಿದ್ವಿ. ಚೆನ್ನಾಗಿತ್ತು, ಪರವಾಗಿಲ್ಲ, ಟ್ರೈ ಮಾಡ್ಬೋದು. ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಬಂದ್ವಿ ಒಂದು ವಾಟರ್ ಫಾಲ್ ನೋಡೋಣ ಅಂತ. ನೋಡಿದ್ರೆ ಈ ಥರ ಹರಿತಾ ಇತ್ತು ನೀರು. ಸ್ವಲ್ಪ ಡಿಸಪಾಯಿಂಟ್ ಆಯಿತು. ವೀಡಿಯೋಸಲ್ಲೆಲ್ಲ ನೋಡಿದ್ರೆ ಅಷ್ಟು ಚೆನ್ನಾಗಿ ತೋರಿಸ್ತಾರೆ, ಇಲ್ಲಿ ಬಂದರೆ ರಿಯಾಲಿಟಿ ಈ ಥರ ಇರುತ್ತೆ. ಸ್ವಲ್ಪ ಫೀಲ್ ಆಗ್ತಿತ್ತು. ಮತ್ತು ಬಿಸಿಲು ಕೂಡ ಜಾಸ್ತಿ ಆಯಿತು. ನಾವು ಇವಾಗ ಒಂದು ಹಿಲ್ ಸ್ಟೇಷನಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಸೊ 100 kilometer ಜರ್ನಿ. ಸ್ವಲ್ಪ ಬಿಸಿಲಿದ್ದಿದ್ದರಿಂದ ಇರಿಟೇಷನ್ ಆಗ್ತಿತ್ತು. ವಯನಾಡಿಗೆ ಬಂದಿದ್ದೀವಿ, ಕೇರಳದಲ್ಲಿದ್ದೀವಿ, ಮುನ್ನಾರ್ಗೆ ಹೋಗ್ತಾ ಇದ್ದೀವಿ ಅಂದಾಗ ಅಲ್ಲಿ ಇರೋದೇ ಮೇನ್ ನೇಚರು. ಕೂಲಾಗಿ ವೆದರ್ ಇರಬೇಕು, ಫಾಗು, ನೇಚರ್, ಇದನ್ನು ನೋಡೋದು ಬಿಟ್ಟು ಬರೀ ನಾರ್ಮಲ್ ಯಾವುದೋ ಊರಲ್ಲಿ ಓಡಾಡ್ತಿದ್ದೀವೇನೋ ಅನ್ನಿಸ್ತಿತ್ತು. ಕೆಲವರೆಲ್ಲ ನಿದ್ದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಆಲ್ರೆಡಿ. ನಮಗಂತೂ ಇಷ್ಟು ದೂರ ಬಂದು ನಾರ್ಮಲ್ಲಾಗಿ ಇದೆಲ್ಲೋ ಯಾವುದೋ ಹಳ್ಳೀಲಿ ಓಡಾಡೋ ಥರ ಇದೆಯಲ್ಲಪ್ಪ ಅಂತ ಬೇಜಾರಾಗ್ತಿತ್ತು. ಅಷ್ಟರಲ್ಲಿ ಹಾಡು ಕೂಡ ಎಲ್ಲ ಆಡ್ಬಿಟ್ವಿ. ಏನಿಲ್ಲ ಮುನ್ನಾರಲ್ಲಿ ಏನಿಲ್ಲ ಅಂತೆಲ್ಲ ನಾವು ಡ್ರೈವರ್ಗೆ ಹೇಳ್ತಾ ಇದ್ವಿ. ಎಲ್ಲಾದರೂ ಒಳ್ಳೆ ಪ್ಲೇಸಿಗೆ ಕರ್ಕೊಂಡೋಗಿ, ಇಷ್ಟು ದೂರ ಬಂದಿದ್ದೀವಿ, ನಾವು ಮುನ್ನಾರ್ ಫೀಲ್ ಮಾಡೋದು ಬೇಡವಾ ಅಂತ. ಫೈನಲಾಗಿ ಹಾಡು ಮುಗಿಯೋ ಅಷ್ಟರಲ್ಲಿ ಒಂದು ಒಳ್ಳೆ ಒಂದು ವ್ಯೂ ನಮಗೆ ಸಿಕ್ತು ನೋಡೋಕ್ಕೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸೈಡ್ ಬಂದಿರೋದು ನಾವು ಕೂಡ ಫಸ್ಟ್ ಟೈಮೇನೆ. ಹಂಗಾಗಿ ಅಲ್ಲಿ ಹೋಗಿ ನೋಡಿದ ಮೇಲೇ ಅಲ್ಲಿ ಏನಿದೆ, ಹೇಗಿದೆ ಅನ್ನೋದು ನಮಗೂ ಕೂಡ ಗೊತ್ತಾಗೋದು. ಅಲ್ಲೊಂದು ಲೇಕ್ ಕೂಡ ಇತ್ತು, ಇಲ್ಲಿ ಬೋಟಿಂಗ್ ಎಲ್ಲ ಇದೆ ಅಂತ ಅಂದರು. ಬಟ್ ಅಲ್ಲಿ ಇದ್ದಂಥ ಬೋಟ್ನ ನೋಡಿದ್ರೆ ಬೋಟಿಂಗ್ ಹೋಗೋಕ್ಕೆ ಭಯ ಆಗ್ತಿತ್ತು, ಆ ಥರ ಇತ್ತು ಬೋಟು. ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಈಗ ನೆಕ್ಸ್ಟ್ ಡೇ ನಾವು ಬೋಟಿಂಗ್ ಪ್ಲ್ಯಾನ್ ಮಾಡಿದ್ವಿ. ಅಲೆಪ್ಪಿಗೆ ಹೋಗೋಣ ಅಂದ್ಬಿಟ್ಟು ಸರಿ ಅಂತ ಇದನ್ನು ಹಾಗೆ ನೋಡಿಕೊಂಡು, ನೀರು ಅಷ್ಟೇ ಸಿಕ್ಕಾಪಟ್ಟೆ ಆಳ ಇದೆ ಅಂತ ಅನ್ನಿಸ್ತು. ಬೋಟು ಸೇಫ್ ಇಲ್ಲ ಅಂದಾಗ ಹೋಗೋದು ರಿಸ್ಕ್ ತಗೊಳ್ಳೋದೆಲ್ಲ ಬೇಡ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಹಾಗೆ ಮುಂದೆ ಪಾಸಾದ್ವಿ. ನಮ್ಮ ಹುಡುಗಿರಂತೂ ಫುಲ್ ಹಾಡು ಹೇಳ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ಆವಾಗಲೇ ನಾವು ಹಾಡು ಹೇಳಿದ್ದದು, ಏನಿಲ್ಲ ಮುನ್ನಾರಲ್ಲಿ ಏನಿಲ್ಲ ಅಂತ ಎಲ್ಲ ಹಾಡು ಹೇಳ್ತಾ ಇದ್ದೀವಿ ಗ್ರೂಪಲ್ಲಿ. ಅಷ್ಟು ಫೀಲ್ ಆಗ್ತಿತ್ತು ನಮಗೆ. ಎಲ್ಲಿ ನೋಡಿದ್ರು ನಾರ್ಮಲ್ಲಾಗಿ ನಮ್ಮ ಕಡೆ ರೋಡ್ ಇರುತ್ತಲ್ಲ ಆ ಥರ ಇದೆ. ವೆದರ್ ನೋಡಿದ್ರೆ ಬಿಸಿಲು. ಏನಕ್ಕಪ್ಪ ಇಷ್ಟು ದೂರ ಬಂದ್ವಿ ಅಂತ ಅನಿಸಿದ್ದು ಉಂಟು ಒಂದು ಟೈಮಲ್ಲಿ. ಆವಾಗ ಈ ಹಾಡು ಹೇಳ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತಿದ್ವಿ. ಹಾಡು ಮುಗಿಯೋ ಅಷ್ಟರಲ್ಲಿ ಸಿಕ್ತು ನಮಗೆ ಒಂದು ಒಳ್ಳೆ ವ್ಯೂ. ಒಂದು 10 kilometers ಹತ್ತಿದ್ರೆ ಬೆಟ್ಟ ಮೇಲೋಗಿ ಅಲ್ಲಿ ಒಂದು ಒಳ್ಳೆ ವ್ಯೂ ಇದೆ ಅಂದ್ಬಿಟ್ಟು ನಮ್ಮ ಡ್ರೈವರ್ ಅಲ್ಲಿಗೆ ಕರ್ಕೊಂಡೋದ್ರು. ನಿಜವಾಗ್ಲೂ ಅಲ್ಲಿಗೆ ಎಂಟರ್ ಆದಮೇಲೆ ನಮಗೆ ಒರಿಜಿನಲ್ಲಾಗಿ ಮುನ್ನಾರ್ಗೆ ಬಂದಿದ್ದೀವಿ ಅಂತ ಫೀಲ್ ಆಗಿದ್ದು. ಅಲ್ಲಿಯ ನೇಚರು ಮತ್ತು ಮಳೆ ಕೂಡ ಲೈಟಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಫಾಗು ಕೂಡ ಬರ್ತಿತ್ತು. ಅದನ್ನು ನೋಡಿದಾಗ್ಲೇ ವಯನಾಡಲ್ಲಿದ್ದೀವಿ, ಮುನ್ನಾರಲ್ಲಿದ್ದೀವಿ ಅಂತ ಫೀಲ್ ಆಗಿದ್ದು. ಮತ್ತು ಟೀ ಎಸ್ಟೇಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇಲ್ಲೆಲ್ಲ.
ನೋಡಿ ಗೋರೌಂಡ ಸೋರಂ ಬಂದಿದ್ದೀನಿ ನೋಡಿ ಬಂದ ಕಾರು. ನಮ್ಮ ಒಂದು ಈ ಟ್ರಿಪ್ಪು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗೋಕ್ಕೆ ನಮ್ಮ ಡ್ರೈವರ್ ಕೂಡ ಒಂದು ರೀಸನ್ ಆಗ್ತಾರೆ. ಯಾಕಂದರೆ ಎಲ್ಲೂ ಕೂಡ ಬೇಜಾರು ಮಾಡ್ಕೊಳ್ದಂಗೆ ನಾವು ಕೂಡ ಟಾರ್ಚರ್ನ ತಡ್ಕೊಂಡು ಅಷ್ಟು ಚೆನ್ನಾಗಿ ಡ್ರೈವಿಂಗ್ ಮಾಡ್ಕೊಂಡೋಗಿ ನಮ್ಮನ್ನು ಸೇಫಾಗಿ ಕರ್ಕೊಂಬಂದಿದ್ದಾರೆ. ನಾವು ಟ್ರಿಪ್ ಅಂತ ಶುರು ಮಾಡಿದಾಗಿಂದ ನಮಗೆ ಪರ್ಮನೆಂಟು ಡ್ರೈವರ್ ಇವರೇ. ಎಲ್ಲೇ ಚಿಕ್ಕ ಪುಟ್ಟ ಟ್ರಿಪ್ ಹೋಗ್ತೀವಿ ಅಂದರೂ ಕೂಡ ಇವರ ವೆಹಿಕಲಲ್ಲೇ ಹೋಗೋದು. ಹಂಗಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಂಥರ ಕಂಪ್ನಿ, ಬೇಜಾರು ಮಾಡ್ಕೊಳ್ಳಲ್ಲ, ಎಲ್ಲರನ್ನೂ ಅಕ್ಕ ತಂಗಿ ಥರ ನೋಡ್ತಾರೆ. ಹಾಗೆ ಏನಂದರೂ ಕೂಡ ನಾವು ಒಂದು ಮಾತಂದ್ರು ಅವ್ರು ಏನೂ ಅಂದ್ಕೊಳ್ಳಲ್ಲ. ಮತ್ತು ನಮಗೆ ಮೇಯ್ನ್ ಫೋಟೋಸ್ ವೀಡಿಯೋಸ್ ಕೂಡ ಎಲ್ಲ ತಕ್ಕೊಡ್ತಾರೆ. ಹಾಗಾಗಿ ಒಂಥರ ಕಂಫರ್ಟ್ ಫೀಲ್ ಅಂತಲೇ ಹೇಳ್ಬೋದು. ಇವಾಗ ಸ್ನ್ಯಾಕ್ಸ್ ಟೈಮು, ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಒಬ್ಬೊಬ್ರು ಒಂದೊಂದು ಸ್ನ್ಯಾಕ್ಸ್ ಎಲ್ಲ ತಂದಿದ್ರಲ್ಲ, ಅದನ್ನು ಹಾಗೆ ಎಲ್ಲ ಸ್ವಲ್ಪ ತಿಂತಾ ಇದ್ದೀವಿ ಹೋಗ್ತಾ. ಟ್ರಾವೆಲ್ ಮಾಡಬೇಕಾದ್ರೆ ಗಾಳಿ ಬೀಸ್ತಾ ಇರುತ್ತಲ್ಲ, ಅದಕ್ಕೆ ಅವಾಗವಾಗ ಹೊಟ್ಟೆ ಹಸಿತಾ ಇರುತ್ತೆ, ಏನಾದರೂ ತಿನ್ನಬೇಕಂತ ಅನಿಸ್ತಾ ಇರುತ್ತೆ. ಟೂರಿಸ್ಟ್ ಪ್ಲೇಸ್ಗಳಲ್ಲೆಲ್ಲ ಏನಾದ್ರು ತಗೋತೀವಿ ಅಂದರೂ ಸಿಕ್ಕಾಬಟ್ಟೆ ಪ್ರೈಸ್ ಇರುತ್ತೆ. ಅದಕ್ಕೆ ಕೆಲವೊಂದು ಕಡೆ ನಮ್ಗೆ ಅದು ಇಷ್ಟನೇ ಆಗಲ್ಲ. ಹಂಗಾಗಿ ನಮ್ಗೆ ಏನು ಬೇಕೋ ಅದನ್ನು ನಾವೇ ತೊಗೊಂಡೋಗ್ಬಿಟ್ರೆ ಬೆಟರು. ಅಲ್ಲಿ ಏನಾದರೂ ಸ್ಪೆಷಲ್ ಇದೆ ಅಂದರೆ ಮಾತ್ರ ಅಲ್ಲಿ ಇದನ್ನು ನಾವು ಟೇಸ್ಟ್ ಮಾಡ್ತಿದ್ವಿ. ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ನಾವೇ ಆಲ್ಮೋಸ್ಟ್ ಬರೋವರೆಗೂ ಖಾಲಿ ಮಾಡಿದ್ದೀವಿ. ಅಷ್ಟು ಸ್ನ್ಯಾಕ್ಸ್ನ ತಗೊಂಡೋಗಿದ್ವಿ. ಸಾಕಾಗ್ತಿತ್ತು. ಅದೇನೇ ಮಧ್ಯಾಹ್ನ ಟೈಮಲ್ಲಿ ಹೇಗೋ ಬ್ಯಾಲೆನ್ಸ್ ಆಗಿಬಿಡ್ತಿತ್ತು ಊಟ. ಈಗ ನೋಡ್ತಿದ್ದೀರಲ್ಲ ನೀವು, ಇದು ಒರಿಜಿನಲ್ ಮುನ್ನಾರ್ ವ್ಯೂ. ಇಷ್ಟು ಈ ಕಡೆ ಎಲ್ಲ ಬಂತು ಅಂದರೆ ಇಲ್ಲಿ ಬೇರೆ ಇನ್ನೇನು ಸಿಗಲ್ಲ ನಮಗೆ ನೋಡೋದಕ್ಕೆ. ನೇಚರ್ನೇ ನಾವು ಎಂಜಾಯ್ ಮಾಡಬೇಕು ಅಷ್ಟೇ. ಏನಿದೆ ಅಷ್ಟು ದೂರ ಏನಕ್ಕೆ ಹೋಗ್ಬೇಕಿತ್ತು ಅಂತೆಲ್ಲ ಕೆಲವ್ರಿಗೆ ಅನಿಸುತ್ತೆ. ಅಲ್ಲಿ ಬೇರೆ ಏನೂ ಇಲ್ಲ, ನೇಚರ್ ಅಷ್ಟೇ. ಅದೇ ಡಿಫ್ರೆಂಟಾಗಿ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಆ ಒಂದು ವೈಬ್ ಅಷ್ಟೇ, ಇನ್ನೆಂಥದ್ದು ಇಲ್ಲ. ಮತ್ತು ಈ ರೋಡ್ ಟ್ರಿಪ್ನ ಎಂಜಾಯ್ ಮಾಡೋರಿಗೆ ಒಂದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೇಚರ್ ಅಂತ. ಕ್ಯಾಮ್ರಾಗಿಂತ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಬನ್ನಿ ಈಗ ಮೇಲೆ ಹೋದ್ಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಮೇಲಿಂದ ವ್ಯೂ ಅಂತ. ನಮಗಂತೂ ಫುಲ್ ಖುಷಿ ಆಗೋಯ್ತು ಅಷ್ಟು ದೂರದಿಂದ ಬಂದಿದ್ದಕ್ಕೂ. ಮತ್ತು ಮಳೆ ಕೂಡ ಬಂತು ಸ್ವಲ್ಪ ಹೊತ್ತು. ಇಲ್ಲಿ ಮಳೆ ಬಂದಾಗ್ಲೂ ಚೆನ್ನಾಗಿತ್ತು ವೆದರು. ಕೆಲವೊಂದೆಲ್ಲ ವೀಡಿಯೋಸ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ತುಂಬಾ ಲೆಂತಿಯಾಗಿ ಹೋಗುತ್ತೆ ಎಲ್ಲದನ್ನು ವೀಡಿಯೋ ಮಾಡ್ಕೊಂಡು ತೋರಿಸ್ತೀನಿ ಅಂದರೆ. ಹಾಗಾಗಿ ಸ್ವಲ್ಪ ಮೇನ್ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಆದರೆ ಮಧ್ಯದಲ್ಲಿ ಒಂದು ಕಂಬಿಗಳು ಹಾಕಿರೋದಕ್ಕೆ ಅದಷ್ಟು ಕ್ಲಾರಿಟಿ ಅನ್ನಿಸ್ತಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಎರಡೂ ಕಡೆ ಬೆಟ್ಟ, ಮಧ್ಯದಲ್ಲಿ ಒಂದು ನದಿ ಇದೆ. ಅಲ್ಲಿ ಮಧ್ಯದಲ್ಲಿ ಫಾಗ್ ಬೀಳ್ತಾ ಇತ್ತು. ಅದು ನೋಡೋಕೆ ತುಂಬಾ ಚೆನ್ನಾಗಿತ್ತು. ಈಗ ಇದ್ರ ಬ್ಯಾಕ್ ಸೈಡ್ ನಾವು ಹೋಗ್ತಿರೋದು. ರೋಡ್ ಸೈಡಲ್ಲೆಲ್ಲ ಇಲ್ಲೂ ಸ್ನ್ಯಾಕ್ಸ್ ಎಲ್ಲ ಇಟ್ಕೊಂಡಿದ್ರು. ಆಗಷ್ಟೇ ಮಳೆ ನಿಂತಿತ್ತು, ನೋಡ್ಬೋದು ನೀವು. ಹಾಗೆ ಅಲ್ಲಿ ಒಂದು ಪಾರ್ಕ್ ಕೂಡ ಸಿಕ್ತು. ನೋಡೋಣ ಹೇಗಿರುತ್ತೆ, ಹೋಗೋಣ. ಹಾಗೆ ವಾಶ್ರೂಮ್ಗೆಲ್ಲ ಹೋಗೋರು ಹೋಗಿ ಬರಲಿ ಅಂದ್ಬಿಟ್ಟು ಪಾರ್ಕಿಗೆ ಹೋದ್ವಿ. ಅಲ್ಲೇ ಅಷ್ಟೇ, ಅಲ್ಲೂ ನಾರ್ಮಲಾಗಿ ಮಕ್ಕಳಾಟ ಆಡೋದೆಲ್ಲ ಇತ್ತು. ಸ್ವಲ್ಪ ಗೇಮ್ಸ್ಗಳು, ಇಲ್ಲೆಲ್ಲ ಜಿಪ್ ಲೈನು ಆ ಥರದ್ದೇ ಗೇಮ್ಸ್ಗಳು ಜಾಸ್ತಿ, ಅಡ್ವೆಂಚರಸ್ ಗೇಮ್ಗಳು. ನಾವಂತೂ ಆ ಥರದ್ದೆಲ್ಲ ರಿಸ್ಕ್ ತಗೊಳಕ್ಕೆ ಹೋಗಲ್ಲ. ತುಂಬ ದೂರ ಎಲ್ಲ ಇರುತ್ತೆ, ಸೇಫ್ ಇರಲ್ಲ. ಮತ್ತು ಯಾಕೆ ಬೇಕು ಅಂದ್ಬಿಟ್ಟು ರಿಸ್ಕ್ ತಗೊಳಕ್ಕೆ ಹೋಗಲ್ಲ. ಬಂದಿರೋ ಜಾಗನ ನೋಡ್ತೀವಿ, ಅಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಒಂದು ಮೆಮೊರಿ ಇರಲಿ ಅಂತ ಕ್ರಿಯೇಟ್ ಮಾಡೋದಕ್ಕೆ ಇರಲಿ ಅಂದ್ಬಿಟ್ಟು ಫೋಟೋ ವೀಡಿಯೋಸ್ ತಗೊಂಡು ನಾವು ಅಲ್ಲಿಂದ ಮೂವ್ ಆಗ್ತೀವಿ ಅಷ್ಟೇ. ಮತ್ತು ಟೈಮು ಇಷ್ಟು ಜನ ಇದ್ದಾಗ ಎಲ್ಲರೂ ನಿಂತ್ಕೊಂಡು ಫೋಟೋಶೂಟ್ ವೀಡಿಯೋ ಶೂಟ್ ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ 1 ಅವರ್ 1.5 ಅವರ್ ಆಗೇ ಆಗುತ್ತೆ. ಈಗ ಎಲ್ಲರಿಗೂ ಒಂದೇ ರೂಲ್ಸ್ ನಮ್ಮ ಹತ್ರ, ನೀನು ತೆಗಿಬೇಡ, ನೀನು ತಕ್ಕೋಬೇಡ, ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅಂತ ತೀರಾ ನಾವು ರಿಸ್ಟ್ರಿಕ್ಷನ್ ಎಲ್ಲ ಮಾಡೋದಕ್ಕೆ ಆಗಲ್ಲ. ಎಲ್ಲರೂ ಕೂಡ ಬಂದಿರೋದೇ ಎಂಜಾಯ್ ಮಾಡೋದಕ್ಕೆ. ಹೆಣ್ಮಕ್ಳು ಗೊತ್ತಲ್ಲ, ರೆಡಿ ಆದ್ವಿ ಅಂದರೆ ಫೋಟೋಸ್ ವೀಡಿಯೋಸ್ ತಗೊಳ್ಳೋಕ್ಕೆ ಎಲ್ಲರಿಗೂ ಇಷ್ಟ. ಅದೊಂಚೂರು ಎಲ್ಲಾದರೂ ಒಂದು ಹೂವಿನ ಗಿಡ ಕಾಣಲಿ, ಒಂದೇನಾದರೂ ನೇಚರ್ ಚೆನ್ನಾಗಿದೆ ಅಂತ ಅನಿಸಿದ್ರೆ ಒಂದು ಫೋಟೋ ವೀಡಿಯೋಸ್ ತಗೊಳ್ಳೋದು ಕಾಮನ್ ಆಗಿದ್ದೇ ಇರುತ್ತೆ. ಹಂಗಾಗಿ ಎಲ್ಲರೂ ಮಾಡ್ಕೊತಿದ್ರು ಒಂದು ಕಡೆ ವೀಡಿಯೋ ಫೋಟೋಶೂಟ್ ಎಲ್ಲ. ನಾನು ಕೂಡ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇರಲಿ ಅಂದ್ಬಿಟ್ಟು ತೆಗೆಸ್ಕೊಂಡೆ. ನೋಡಿ ನನ್ನ ಹಿಂದೆ ಬ್ಯಾಕ್ಗ್ರೌಂಡ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಸಖತ್ತಾಗಿತ್ತು. ಒಂಥರ ಕೂಲಾಗಿತ್ತು ವೆದರು. ನಮ್ಗೆ ಇವಾಗ ಫೀಲ್ ಆಗಿದ್ದು ನಾವು ಟ್ರಿಪ್ಪಲ್ಲಿದ್ದೀವಿ, ಕೇರಳದಲ್ಲಿದ್ದೀವಿ, ಮುನ್ನಾರಿಗೆ ಬಂದಿದ್ದೀವಿ, ಆ ವೆದರ್ನ ಎಂಜಾಯ್ ಮಾಡ್ತಿದ್ದೀವಿ ಅಂತ. ಆಲ್ಮೋಸ್ಟ್ ಲಾಂಗ್ ಡ್ರೆಸ್ ಹಾಕಿದ್ರಿಂದ ಕೆಳಗಡೆ ಎಲ್ಲ ಒದ್ದೆ ಆಗೋಗಿತ್ತು. ಇನ್ನೇನು ಡ್ರೆಸ್ ಚೇಂಜ್ ಮಾಡೋಣ ಅಂತ ಅಂದ್ಕೊತಿದ್ವಿ. ಅಷ್ಟರಲ್ಲಿ ವೀಡಿಯೋ ಶೂಟೆಲ್ಲ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು
ಹಾಗೆ ನಾವು ಮೇಯ್ನ್ ಈಗ ನೋಡಬೇಕಾಗಿರೋದು ಟೀ ಎಸ್ಟೇಟು. ಟೀ ಎಸ್ಟೇಟ್ ಒಳಗಡೆ ಎಲ್ಲೂ ಹೋಗಿರಲಿಲ್ಲ, ಇಲ್ಲಿ ಹೋಗ್ಬೋದು. ಮತ್ತು ಫೋಟೋಶೂಟ್ ಕೂಡ ಎಲ್ಲ ಇದೆ ಇಲ್ಲಿ. ನಾನು ರೀಸೆಂಟಾಗಿ ಊಟಿಯಲ್ಲಿ ಫೋಟೋಶೂಟ್ ಮಾಡಿಸಿದ್ನಲ್ಲ, ಆ ಥರ ಫೋಟೋಶೂಟ್ನು ಕೂಡ ಮಾಡಿಸ್ಬೋದು. ಅದನ್ನು ಮಾಡಬೇಕಂತ ಅಂದ್ಕೊಂಡ್ವಿ. ಅಲ್ಲಿ ಎಲ್ಲರೂ ಬರೋವರೆಗೂ ವೆಯ್ಟ್ ಮಾಡ್ತಿದ್ವಿ. ಆ ಗ್ಯಾಪಲ್ಲಿ ಒಂದು ವಿಡಿಯೋ ಕೂಡ ಮಾಡ್ಕೊಂಡ್ವಿ. ಇದು ಇನ್ಸ್ಟಾಗ್ರಾಮಲ್ಲಿ ನಾನು ಕೂಡ ನೋಡಿದ್ದೆ, ಈ ಥರ ಟ್ರಿಪ್ ಪ್ಲ್ಯಾನ್ ಮಾಡೋದು ಮತ್ತು ಅದನ್ನು ಮ್ಯಾನೇಜ್ ಮಾಡೋರು, ಮತ್ತು ಅದ್ರ ಬಗ್ಗೆ ಏನೂ ಟೆನ್ಷನ್ ಇಲ್ಲದೆ ಆರಾಮಾಗಿರೋರು. ಈ ಥರದ್ದು ಒಂದು ವಿಡಿಯೋ ನಾನು ಇದನ್ನು ಪೋಸ್ಟ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ. ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ಔಟ್ ಮಾಡಿ. ಒಬ್ರು ಲೆಫ್ಟಿಂದ ತಿರುಗ್ತಾರೆ, ಯಾರು ರೈಟ್. ಹಂಗೆ ನಾನು ಚೂರು ಹಿಂಗೆ ಬರಕ ನಿಮ್ಗೆ ಬರ್ತಾ ಒಂಚೂರು. ಈ ಥರ ಟೀ ಎಸ್ಟೇಟಲ್ಲಿ ವಿಡಿಯೋ ಮಾಡಬೇಕಂತ ಅಂದ್ಕೊಂಡು ಹೋದ್ವಿ. ಒಂದು 2-3 ಟೇಕ್ ತೊಗೊಂಡ್ವಿ ಅಷ್ಟೇ. ಜಿಗ್ನೆಗಳು ಹೊತ್ಕೊಂಡ್ಬಿಡ್ತು ಒಂದಿಬ್ಬರಿಗೆ. ಮತ್ತು ಅಲ್ಲಿಂದ ಎಲ್ಲ ಓಡಿ ಬಂದುಬಿಟ್ಟು ಈಗ ರೋಡಲ್ಲಿ ನಿಂತಿದ್ದೀವಿ. ತುಂಬ ಚೆನ್ನಾಗಿದೆ ಬ್ಯಾಕ್ಗ್ರೌಂಡಲ್ಲಿ, ಇಲ್ಲಿ ಚೆನ್ನಾಗಿ ಬರ್ತಿತ್ತು. ಬಟ್ ವೆಹಿಕಲ್ಗಳು ಜಾಸ್ತಿ ಓಡಾಡ್ತಿತ್ತು. ಹಂಗಾಗಿ ಈ ವಿಡಿಯೋ ನಮಗೆ ಫೈನಲಾಗಿ ಸಕ್ಸಸ್ಫುಲ್ಲಾಗಿ ಮಾಡೋಕ್ಕಾಗಲಿಲ್ಲ. ಯಾಕಂದರೆ 2 to 3 ಟೇಕಲ್ಲಿ ಬರ್ತಿತ್ತು. ಬಟ್ ಅದೇ ಜಿಗ್ನೆ ಹತ್ಕೊಂಡಿದ್ದು ಸ್ವಲ್ಪ ಭಯ ಇತ್ತು ಕೆಲವರಿಗೆ. ಹಾಗೆ ವೆಹಿಕಲ್ಗಳು ಬರ್ತಿದ್ದರಿಂದ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಬೇಡ, ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ನಾವು ಅದನ್ನು ಸ್ಕಿಪ್ ಮಾಡಿದ್ವಿ. ಭಯ ಪಡ್ತಿದ್ದಾರೆ, ಜಿಗ್ನೆನ ಕೈಯಲ್ಲಿ ಮುಟ್ತೆ ಅಂತ. ಬಟ್ ಏನೂ ಆಗಲ್ಲ. ಹತ್ತಿದ ತಕ್ಷಣ ಕಿತ್ತಾಕಿದ್ರು, ಯಾರಿಗೂ ಏನೂ ಬ್ಲಡ್ ಎಲ್ಲ ಏನೂ ಲೀಕ್ ಆಗಿಲ್ಲ. ಈ ಥರ ವೆದರಲ್ಲಿ ಕಾಮನ್ನಾಗಿ ಇದ್ದೇ ಇರ್ತವೆ. ನೋಡಿಕೊಂಡು ಸೇಫಾಗಿ ಓಡಾಡಬೇಕು ಅಷ್ಟೇ. ಅಲ್ಲಿಂದ ನಾವು ಹೊರಟ್ವಿ. ಕತ್ಲಾಗ್ತಿತ್ತು ಇನ್ನೇನು. ಫೋಟೋಶೂಟ್ ಬೇರೆ ಮಾಡಿಸೋದು ಪ್ಲ್ಯಾನ್ ಮಾಡಿದ್ವಿ. ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿದ್ವಿ, ರಿಟರ್ನ್ ಬರ್ಬೇಕಾದ್ರೆ ಮಾಡಿಸೋಣ, ಜನ ಜಾಸ್ತಿ ಇದ್ದರು, ಬರೋಣ ಅಂತ ಅಂದ್ಕೊಂಡು. ಇವಾಗ ನಾವು ಏನು ಇಲ್ಲಿಯ ಒಂದು ಟ್ರೆಡಿಷ್ನಲ್ಲು, ಈಗ ಟೀ ಎಸ್ಟೇಟಲ್ಲಿ ಟೀ ಎಲೆಗಳನ್ನ ಬಿಡಿಸೋ ಥರ ಫೋಟೋಶೂಟ್ನ ಮಾಡಿಕೊಡ್ತಾರೆ. ಊಟಿಯಲ್ಲಿ ಪರವಾಗಿಲ್ಲ, ಕಾಸ್ಟ್ಯೂಮ್ ಕೂಡ ಚೆನ್ನಾಗಿತ್ತು. 200 ರುಪೀಸಿಗೆ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಬಟ್ ಇಲ್ಲಿ 300 ರುಪೀಸ್ ತೊಗೊಂಡ್ರು ಒಬ್ಬರಿಗೆ. ಮೊಬೈಲ್ಗೆ ಕಳಿಸ್ಕೊಡ್ತೀವಿ ಫೋಟೋಸ್ನ ಅಂದ್ಬಿಟ್ಟು. ಬಟ್ ಒಂದೇ ಒಂದು ದುಪ್ಪಟ್ಟನ ಕಟ್ಬಿಟ್ಟು ಅಷ್ಟರಲ್ಲೇ ಫೋಟೋಶೂಟ್ನ ಮಾಡಿ ಮುಗಿಸ್ಬಿಟ್ರು. ಮತ್ತು ಟೀ ಎಸ್ಟೇಟ್ ಒಳಗಡೆ ಕೂಡ ಬಿಡಲೇ ಇಲ್ಲ, ರೋಡ್ ಸೈಡಲ್ಲೇ ನಿಲ್ಲಿಸ್ಕೊಂಡು ಫೋಟೋಶೂಟ್ನ ಮಾಡಿದ್ರು. ಮೇ ಬಿ ಜನ ಜಾಸ್ತಿ ಇದ್ದರೆ ಮತ್ತು ಎಲ್ಲರನ್ನೂ ಒಳಗಡೆ ಬಿಟ್ಟರೆ ಹಾಳು ಮಾಡ್ತಾರೆ ಅಂತ ಏನೋ ಇರಬಹುದು. ಬಟ್ ಓಕೆ, ಈಗ ಬಂದಿದ್ದೀವಲ್ಲ, ಅದೊಂದು ಮೆಮೊರಿಯಾಗಿರಲಿ ಅಂದ್ಬಿಟ್ಟು ಎಲ್ಲರೂ ಕೂಡ ಫೋಟೋಶೂಟ್ನ ಮಾಡಿಸ್ಕೊಂಡ್ರು. ಕೆಲವೊಬ್ಬರು ಬರಲಿಲ್ಲ, ನಮಗೆ ಬೇಡ ಅಂತ. ಅವರವರ ಇಷ್ಟ, ಅದು ಯಾರಿಗೂ ಏನು ಫೋರ್ಸ್ ಇಲ್ಲ. ಕೆಲವರು ನಮಗೆ ಬೇಕು ಮೆಮೊರಿಗಿರಲಿ, ಇಲ್ಲಿಗೆ ಬಂದಿದ್ದೀವಲ್ಲ ಅಂದ್ಬಿಟ್ಟು ಎಲ್ಲ ಮಾಡಿಸ್ಕೊತಿದ್ದಾರೆ. ಒಬ್ಬೊಬ್ಬರೇ ರೋಡ್ ಸೈಡಲ್ಲೇ ನಿಂತ್ಕೊಂಡು ಫೋಟೋಶೂಟ್ನ ಈ ಥರ ಮಾಡಿಕೊಡ್ತಾರೆ ಅಷ್ಟೇ. ಟೀ ಎಸ್ಟೇಟ್ ಒಳಗಡೆ ಬಿಡೋದೇ ಇಲ್ಲ. ಅಲ್ಲಿ ಏನೂ ಮಾಡೋಕ್ಕಾಗಲ್ಲ. ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಅವ್ರು ಏನು ರೂಲ್ಸ್ ಹೇಳ್ತಾರೆ ಅದನ್ನು ನಾವು ಫಾಲೋ ಮಾಡಲೇಬೇಕು. ಅಲ್ಲಿ ನಾವು ನಮ್ಮ ಇಷ್ಟದಂಗೆಲ್ಲ ಇರೋದಕ್ಕೆ ಆಗಲ್ಲ. ಹಾಗೆ ಅಲ್ಲಿ ಕುದುರೆ ಗಾಡಿ ಕೂಡ ಇತ್ತು. ಗಾಡಿ ಅಲ್ಲ, ಕುದುರೆ ಮೇಲೆ ಈ ಥರ ರೈಡ್ ಮಾಡಿಸ್ತಾರೆ. 100 ರುಪೀಸೇನೋ ತಗೊತಾರೆ. ಒಂದು 100 ಮೀಟರು ಹೋಗಲ್ಲ, ಹಿಂಗೆ ಬಂದುಬಿಡ್ತಾರೆ ಅಷ್ಟೇ. ಇದು ಅಷ್ಟೇ, ಫೋಟೋಶೂಟು ವಿಡಿಯೋ ಶೂಟ್ ಮಾಡಿಸೋರಿಗೆ ಅಷ್ಟೇ. ಜಾಸ್ತಿ ಇವತ್ತೆಲ್ಲ ಹೋಗಲ್ಲ. ಈಗ ಮಕ್ಳಿಗೆಲ್ಲ ಒಂಥರ ಖುಷಿ ಕುದುರೆ ನೋಡೋದಕ್ಕೆ, ಅದ್ರ ಮೇಲೆ ಓಡಾಡೋದಕ್ಕೆ ಅಂದ್ಬಿಟ್ಟು ಅದ್ರ ಮೇಲೆ ಒಂದ್ಸಲ ಈ ಥರ ಓಡಾಡಿಸ್ಬೋದು ಅಷ್ಟೇ. ನಾವು ಅಲ್ಲಿ ಫೋಟೋಶೂಟ್ ನಡಿಬೇಕಾದ್ರೆ ಅಲ್ಲಿ ನೋಡಿದಂಥ ಸೀನ್ಗಳಿದು. ಎಷ್ಟೊಂದು ಜನ ಫ್ಯಾಮಿಲಿ ಎಲ್ಲ ಮಾಡಿಸ್ತಿದ್ರು ಫೋಟೋಶೂಟ್ನ. ಅದಕ್ಕೆ ಅಂತಲೇ ಈ ಒಂದು ಜಾಗ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ವೇಲನ್ನ ಕಟ್ಟಿ ಒಂದು ಬುಟ್ಟಿ ಕೊಡ್ತಾರೆ ಅಷ್ಟೇ. ಅದು ವೇಲೂ ಅರ್ಧ ಇದೆ, ವೇಲದು ಫುಲ್ಲು ಕೂಡ ಇಲ್ಲ. ಅಷ್ಟರಲ್ಲೇ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಮಾತ್ರ ಇಲ್ಲಂತೂ. ಇನ್ನೂ ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾರೆ. ಇನ್ನೂ ಒಂದು 100 ರುಪೀಸ್ ಎಕ್ಸ್ಟ್ರಾ ತಗೊಂಡ್ರೂ ಪರವಾಗಿಲ್ಲ. ಅದು ಕರೆಕ್ಟಾಗಿ ಅದು ಏನಿದೆ ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಇವರು ಒಂದೇ ಒಂದು ವೇಲ್ ಕಟ್ಟಿ ಎಲ್ಲರಿಗೂ ಸೇಮ್ ಪೋಸು, ಅದನ್ನೇ ಫೋಟೋಸ್ನ ತೆಗಿತಿದ್ರು. ಸ್ವಲ್ಪ ಅದು ಬೇಜಾರಾಯಿತು ನೋಡಿ. ಕ್ರಿಯೇಟಿವ್ ಆಗಿ ಮಾಡಿದ್ರೆ ಇನ್ನೂ ಮಾಡ್ಬೋದಲ್ವ ಅಂತ. ನೋಡಿ, ಇವ್ರು ಯಾರೋ ರೆಡ್ ಕಲರ್ ಡ್ರೆಸ್ನೇ ಹಾಕೊಂಬಂದ್ಬಿಟ್ಟಿದ್ರು ಫ್ಯಾಮಿಲಿ ಪೂರ್ತಿ. ಅವ್ರದ್ದು ಚೆನ್ನಾಗಿ ಸೂಟ್ ಆಯಿತು ಅಲ್ಲಿ ಬ್ಯಾಕ್ಗ್ರೌಂಡಿಗೆ. ಆ ಒಂದು ಡ್ರೆಸ್ ಹೈಲೈಟಾಗಿ ಕಾಣಿಸ್ತಿತ್ತು. ನಮ್ಮವ್ರದ್ದು ಪರವಾಗಿಲ್ಲ,
ಎಲ್ಲರೂ ಲಾಂಗ್ ಡ್ರೆಸ್ನ ಹಾಕಿದ್ವಿ ಇವತ್ತು. ಹಂಗಾಗಿ ಆ ವೇಲೊಂದು ಇನ್ನೊಂಚೂರು ಚೆನ್ನಾಗಿರ್ಬೇಕಿತ್ತು ಅಂತ ಅನ್ನಿಸ್ತು ನನಗಷ್ಟೇ. ಫೋಟೋಶೂಟ್ ಎಲ್ಲ ಮುಗೀತು. ವೆದರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆಲ್ಮೋಸ್ಟ್ 5:36 ಆಗಿತ್ತು ಈ ಟೈಮಲ್ಲಿ ಈ ಫೋಟೋಶೂಟ್ನ ನಾವು ಮಾಡಿಸಿದ್ದು. ತುಂಬಾ ಚೆನ್ನಾಗಿತ್ತು. ಈ ಒಂದು ಬ್ಯಾಕ್ಗ್ರೌಂಡ್ ಅಂತೂ ಅಲ್ಲಿ ನೋಡೋಕ್ಕೆ ಒಂಥರ ಖುಷಿ, ಆ ಗ್ರೀನರಿ ನೋಡೋಕ್ಕೆ ಕಣ್ಣೆಲ್ಲ ತಂಪಾಯ್ತು ಅಂತಲೇ ಹೇಳ್ಬೋದು. ಎಲ್ಲರೂ ಫೋಟೋಶೂಟ್ನ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿ ಇವಾಗ ಕಂಟಿನ್ಯೂ ಆಗ್ತಾ ಇದೆ. ನೆಕ್ಸ್ಟ್ ಪ್ಲೇಸಿಗೆ ಹೋಗಬೇಕು ನೆಕ್ಸ್ಟ್ ಡೇ ಅಂದ್ಬಿಟ್ಟು ನಾವು ಅಂದರೆ 10 ಗಂಟೆ ಮೇಲೆಲ್ಲ ಜಾಸ್ತಿ ಟ್ರಾವೆಲ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಲೊಕೇಶನ್ನ ರೀಚ್ ಆಗಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತಾ ಇತ್ತು. ಹಾಗೆ ಊಟದ ಟೈಮ್ ಕೂಡ ಆಗಿತ್ತು. ಎಲ್ಲರೂ ಈಗ ಊಟ ಮಾಡ್ತಾ ಇದ್ದೀವಿ. ಸಿಂಪಲ್ಲಾಗಿ ಕೆಲವರು ಕರ್ಡ್ ರೈಸ್ ತೊಗೊಂಡ್ರು, ಇನ್ನು ಕೆಲವರೆಲ್ಲ ಚಪಾತಿ ಮತ್ತು ಒಂದು ಗ್ರೇವಿನ ತೊಗೊಂಡ್ವಿ. ಹೀಗೆ ಒಬ್ಬೊಬ್ಬರು ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಊಟ ಮುಗಿಸ್ಕೊಂಡ್ವಿ. ಸ್ವಲ್ಪ ಎಲ್ಲರೂ ಟಯರ್ಡ್ ಆಗಿದ್ರು, ನಿದ್ದೆ ಟೈಮ್ ಅಲ್ವಾ, ಅಂದರೆ ಜರ್ನಿ ಕೂಡ ಜಾಸ್ತಿ ಇದ್ದಿದ್ದರಿಂದ ಬೇಗ ಮಾಡ್ಕೋಬೇಕು ಅಂತ ಅನ್ನಿಸ್ತಿತ್ತು. ಬಟ್ ನಮಗೆ ರೂಮ್ ಸಿಗೋವರೆಗೂ ನಾವು ನಿದ್ದೆ ಮಾಡೋಕ್ಕಾಗಲ್ಲ. ನನಗಂತೂ ನಿದ್ದೆ ಬರಲ್ಲ. ಇದೊಂದು ಕೊಕ್ರೆ, ಅದೊಂದು ಚಿಕ್ಕ ಕೊಕ್ರೆ, ಕಾಲ್ ನೋಡಲ್ಲಿ ಕಳೆದೋಗಿದ್ದಾರೆ. ಅರ್ಧ ರಾತ್ರಿಲಿ ಮಳೆ ನಿಂತಿದೆ, ಒಂಟಿ ಟಿ ಬರ್ತಿದೆ. 12:45 ನೋಡಿ ಇಲ್ಲಿ ನಮ್ಮ ಪಾಡು. ನಮ್ಮ ಡ್ರೈವರ್ ಎಲ್ಲ ಗಾಡಿ ಆನ್ ಮಾಡಿ ನಿಲ್ಸಿ, ಅದನ್ನು ತಗೊಂಡೋಗಿಲ್ಲ. ಜಾಣ ರೂಮ್ ಹುಡಿಕೊಂಬರಕ್ ಹೋಗಿರೋದು. ನಿಜ ಹಿಂಸೆ ಆಯ್ತೈತೆ. ಫುಲ್ ಕಾಲರು ಎಲ್ಲೆಲ್ಲೋ ಕೆಡಿತದೆ. ಆನ್ಲೈನಲ್ಲಿ ಫಸ್ಟೇ ಬುಕ್ ಮಾಡಿರಲಿಲ್ಲ, ಯಾಕಂದರೆ ಎಷ್ಟೊತ್ತಿಗೆ ಹೋಗ್ತೀವಿ ಕರೆಕ್ಟಾಗಿ ಅನ್ನೋದು ನಮ್ಗೆ ಐಡಿಯಾ ಇರಲಿಲ್ಲ. ಹಂಗಾಗಿ ಆನ್ ಸ್ಪಾಟಲ್ಲೇ ಹೋಗಿ ಬುಕ್ ಮಾಡ್ಕೊಳ್ಳೋಣ, ವೀಕ್ ಡೇಸ್ ಆಗಿರೋದ್ರಿಂದ ಅಂದ್ಬಿಟ್ಟು ನಮ್ಮ ಡ್ರೈವರ್ ಬಂದು ಫೈನಲಾಗಿ ಈಗ ರೂಮ್ನ ಕೊಡಿಸಿದ್ದಾರೆ. ಚೆನ್ನಾಗಿತ್ತು ರೂಮ್. ಇವಾಗ ನಮಗೆ ಒಂದೇ ಕಡೆ ಸಿಗಲಿಲ್ಲ, 4 ರೂಮ್ನ ಮಾಡ್ಕೊಂಡ್ವಿ. ಒಂದೊಂದು ರೂಮಿಗೆ 3 to 4 ಮೆಂಬರ್ಸ್ ಇರೋ ಥರ. ಚೆನ್ನಾಗಿತ್ತು ರೂಮ್ ಎಲ್ಲ. ನೈಟು ಅಲ್ಲಿ ಆರಾಮಾಗಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಹೇಗಿರುತ್ತೆ ಅಂತ. ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಗೆ ಏನನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಲಾಸ್ಟ್ ವೀಡಿಯೋಸ್ನ ಯಾರು ನೋಡಿಲ್ಲ ಒಂದ್ಸಲ ಚೆಕ್ ಮಾಡಿ, ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗಬಹುದು. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.